ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗದ್ದುಗೆಯ ಘರ್ಷಣೆಯಲ್ಲಿ ಈಗ ಮಹತ್ವದ ಬೆಳವಣಿಗೆ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದಕ್ಕೆ ನಿನ್ನೆಯಿಂದಲೂ ಕೂಡ ಒಂಚೂರು ಸ್ಪಾರ್ಕ್ ಹತ್ಕೊಂಡಿದೆ. ಆ ಸ್ಪಾರ್ಕ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಜ್ವಾಲೆ ಆಗುತ್ತಾ, ತಣ್ಣಗಾಗುತ್ತಾ ಗೊತ್ತಿಲ್ಲ. ಒಂದು ಸ್ಪಾರ್ಕ್ ಅಂತೂ ಕಾಣಿಸ್ತಾ ಇದೆ. ಮಿಡ್ ನೈಟ್ ಮೀಟಿಂಗ್, ಇಬ್ಬರು ನಾಯಕರು 1.5 ಗಂಟೆ ಸಭೆಯನ್ನ ಮಾಡಿದ್ದಾರೆ. ಅದು ಮಧ್ಯರಾತ್ರಿ 1 ಗಂಟೆಗಂತೆ. ಪಬ್ಲಿಕ್ ಟಿವಿಯಲ್ಲಿ ಇನ್ಸೈಡ್ ಮೀಟಿಂಗ್ ನ ರಹಸ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಬ್ಬರ ಮಧ್ಯೆ ಮಾತುಕತೆಯ ರಹಸ್ಯವೇನು? ತದ್ವಿರುದ್ಧವಾಗಿರುವಂತವರು ಹೋಗಿ ಭೇಟಿಯಾಗಿದ್ದೇನು? ಒಬ್ಬರು ಸಿದ್ದರಾಮಯ್ಯನವರ ಪರವಾಗಿ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಸತೀಶ್ ಜಾರಕಿಹೊಳಿ ಮಿಡ್ ನೈಟ್ ಮೀಟಿಂಗ್ ರಾತ್ರಿ 1 ಗಂಟೆಗೆ ಹೋಗಿ ಭೇಟಿ ಆಗುವಂಥದ್ದೇನಿತ್ತು, ಅದು ಕೂಡ 1.5 ಗಂಟೆ ಮಾತನಾಡಿದ್ದಾರಂತೆ. ಅಂತಹ ಅರ್ಜೆಂಟ್ ಅಲ್ಲಿ ಹೋಗಿ ಮೀಟಿ ಆಗುವಂಥದ್ದು ಏನಿದ್ದಿದ್ದು ಅಂದ್ರೆ ಯಾರಿಗೂ ಗೊತ್ತಾಗಬಾರ್ದು ಅಂತನಾ? ಎಲ್ಲರೂ ರಾತ್ರಿ ಮಲಗಿದಾಗ ಮಾತ್ರ ನಾವು ಹೋಗಿ ಸಭೆ ಮಾಡೋಣ ಅಂತನಾ? ಏನೇ ಇರಲಿ, ಆದರೆ ಸದ್ಯಕ್ಕೆ ಅವರ ಸಭೆಯಲ್ಲಿ ಆಗಿರುವಂತಹ ಮಾತುಕತೆ ಏನು ಅನ್ನುವಂಥ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಮಿಡ್ ನೈಟ್ ಮೀಟಿಂಗ್ನ ಮಹತ್ವ ಏನು ಅನ್ನುವಂಥ ವಿಚಾರ, ಇಬ್ಬರ ಮಧ್ಯೆ ಮಾತುಕತೆಯ ರಹಸ್ಯ ಏನು, ಹಾಗಿದ್ದಾಗ ಭೇಟಿ ಆಗುವಂಥ ಪರಿಸ್ಥಿತಿ ಯಾಕೆ ಬಂತು? ಅದು ರಾತ್ರಿ, ಮಧ್ಯರಾತ್ರಿ. ಅಷ್ಟೊಂದು ಅರ್ಜೆಂಟಲ್ಲಿ ಏನಿತ್ತು? ದಿಢೀರಂತ ಏನೋ ಬೆಳವಣಿಗೆ ಆಗ್ಬಿಡ್ತೇನೋ ಅನ್ನೋ ರೀತಿಯಲ್ಲಿ ಇತ್ತು. ನಮ್ಮ ನಿಷ್ಠೆ ಏನಿದ್ದರೂ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಬಿಟ್ಟು ನಾವು ಬರಲ್ಲ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡಿದ್ರಂತೆ. ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಅನ್ನುವಂಥದ್ದನ್ನ ಕೂಡ ಹೇಳಿದಾರಂತೆ. ಸಿದ್ದರಾಮಯ್ಯನವರನ್ನ ಬಿಟ್ಟು ಗುರುತಿಸಿಕೊಳ್ಳುವುದು ಅಸಾಧ್ಯ ಅಂತ ಕಡ್ಡಿ ಮುರಿದಂಗೆ ಹೇಳಿದಾರಂತೆ. ನಾವಾಗಿಯೇ ಇಂಥವರನ್ನ ಸಿಎಂ ಮಾಡಿ ಅಂತ ಹೇಳಲ್ಲ. ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದ್ರು ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳ ಬಳಿ ಹೇಳಿದಾರಂತೆ ಸತೀಶ್ ಜಾರಕಿಹೊಳಿ ಅವರು. ಸೊ ನಮ್ಮ ನಿಷ್ಠೆ ಏನಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ. ಆದರೆ ಏಕಾಏಕಿಯಾಗಿ ರಾತ್ರಿ 1 ಗಂಟೆಗೆ ಯಾಕೆ ಹೋದ್ರು ಅನ್ನುವಂಥದ್ದು ನನಗೆ ಕುತೂಹಲ. ಇದನ್ನ ಹೇಳೋದಾಗಿದ್ರೆ ಇವತ್ತು ಹೇಳ್ಬೋದಾಗಿತ್ತು, ರಾತ್ರಿನೇ ಹೋಗಿ ಹೇಳೋದೇನಿತ್ತು? ಮಧ್ಯರಾತ್ರಿ 1 ಗಂಟೆಗೆ ಹೋಗ್ಬಿಟ್ಟು ಇದನ್ನ ಹೇಳಬೇಕಾಗಿದ್ದಿದ್ದ? ಅಥವಾ ಏನಾದರೂ ಬೆಳವಣಿಗೆ ಆಯ್ತಾ? ಪ್ರಿಯಾಂಕಾ ಖರ್ಗೆ ಅವರು ಹೋಗಿ ಭೇಟಿ ಆದ ನಂತರ ಆಗಿರುವಂಥ ಬೆಳವಣಿಗೆಗಳು, ತದನಂತರ ಮಧ್ಯರಾತ್ರಿ ಹೋಗ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವರು ಭೇಟಿ ಆಗ್ತಾ ಇರುವಂಥದ್ದು, ಏನೋ ಆಗ್ತಾ ಇದೆ ಅನ್ನುವಂಥದ್ದಂತೂ ಸೂಕ್ಷ್ಮವಾಗಿ ನೋಡಿದ್ರೆ ಸ್ಪಷ್ಟವಾಗಿ ಕಾಣಿಸುತ್ತೆ, ಹೌದು ಅಂತ ಹೇಳಿ. ಸೊ ಹಾಗಾಗಿ ಈಗ ಹೋಗಿ ಹೇಳಿರುವಂಥ ಈ ವಿಚಾರ ಆಗೋದಾದರೆ, ಅವ್ರು ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ಯಾಕೆ ಹೇಳೋದಿತ್ತು? ನಿದ್ದೆಗೆಟ್ಬಿಟ್ಟು. ಬೇರೆ ಏನಿದೆ? ಒಂದು ಈ ವಿಚಾರ ಇದ್ದರೂ ಕೂಡ ಇನ್ನೊಂದು ಮಹತ್ವದ್ದಾಗಿರುತ್ತೆ. ಅದನ್ನು ಕೂಡ ಹೇಳ್ತೀವಿ ನಿಮಗೆ. ಏನು ನಿರ್ಧಾರವನ್ನು ತೆಗೆದುಕೊಂಡಿರಬಹುದು ಇವರು, ಯಾವ ವಿಚಾರಗಳನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕನ್ವೆ ಮಾಡಕ್ಕೆ ಹೋಗಿದ್ರು, ಹೋಗಿ ಹೇಳಕ್ಕೆ ಹೋಗಿದ್ರು ಅನ್ನೋದು. ನನ್ನ ಸಹೋದ್ಯೋಗಿ ಈಗ ಸುಖೇಶ್ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈ ಭೇಟಿ ಇಷ್ಟೇ ಹೇಳೋದಾಗಿದ್ದಿದ್ರೆ, ನಾವು ಸಿದ್ದರಾಮಯ್ಯನವ್ರ ಪರವಾಗಿದ್ದೀವಿ, ಹೈಕಮಾಂಡ್ ಏನು ಹೇಳುತ್ತೆ ಅದರ ಪರವಾಗಿ ನಾವು ನಿಂತ್ಕೊಳ್ತೀವಿ, ಆದರೆ ಇಂಥವ್ರನ್ನೇ ಮಾಡಿ ಅಂತ ನಾವು ಏನೇನು ಹೇಳಲ್ಲ, ಇದನ್ನು ಹೇಳಕ್ಕೆ ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ಹೇಳುವಂಥದ್ದಿತ್ತ? ಅಥವಾ ಇದಕ್ಕಿಂತಲೂ ಮಿಗಿಲಾಗಿ ಏನಾದರೂ ಮಹತ್ವದ ಬೆಳವಣಿಗೆಗಳಾಗಿದೆಯಾ ಅಷ್ಟು ಅರ್ಜೆನ್ಸಿಯಲ್ಲಿ? ಅರುಣ್, ಒಂದು ಸ್ಪಷ್ಟ ಏನಂದ್ರೆ, ಈ ಭೇಟಿ ಸಹಜವಾದ ಕುತೂಹಲ ಮತ್ತು ಒಂದೇ ಪಕ್ಷದಲ್ಲಿದ್ದರೂ ಕೂಡ ತಮ್ಮದೇ ಆದ ಕಾರಣಗಳಿಗೆ ಮತ್ತು ಬೇರೆ ಬೇರೆ ಬೆಳವಣಿಗೆಗಳ ಕಾರಣಕ್ಕಾಗಿ ಇಬ್ಬರು ತದ್ವಿರುದ್ಧ ದಿಕ್ಕಿನಲ್ಲಿದ್ದಂಥವ್ರು ಅಥವಾ ಒಬ್ಬರ ಕಂಡ್ರೆ ಒಬ್ಬರು ತೀರಾ ಸಮಾಧಾನ ಅನ್ನುವಂಥ ರೀತಿಯಲ್ಲಿ ಇರಲಿಲ್ಲ ಅನ್ನುವಂಥದ್ದೆಲ್ಲವೂ ಕೂಡ ಸ್ಪಷ್ಟ. ನಿನ್ನೆ ತಡರಾತ್ರಿಯಲ್ಲಿ ಬೆಳಗಾವಿಯಿಂದ ಬಂದ ನಂತರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿಯಾಗಿರುವಂಥದ್ದು ಸಹಜವಾದ ಕುತೂಹಲ ಆಗಿದ್ರು ಕೂಡ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಂದಿದ್ದಾವೆ. ಹಿಂದೆ ಆಗಿರುವಂಥ ಘಟನೆಗಳಿರ್ಬೋದು ಅಥವಾ ಮುಂದೆ ಇರುವಂಥ ನಿರೀಕ್ಷೆಗಳಿರ್ಬೋದು ಎಲ್ಲವೂ. ಆದರೆ ಆ ಮಾತುಕತೆಯ ಸಂದರ್ಭದಲ್ಲಿ ನಾನು ಒಂದನ್ನು ಸ್ಪಷ್ಟಪಡಿಸಿದ್ದೀನಿ, ನಾವು ಯಾವತ್ತಿದ್ರೂ ಸಿದ್ದರಾಮಯ್ಯ ಅವರ ಜೊತೆಗೆ ಬಿಲ್ಕುಲ್ ಅವ್ರನ್ನ ಬಿಟ್ಟಂತೂ ಬೇರೆಯವ್ರ ಜೊತೆ ಗುರುತಿಸ್ಕೊಳ್ಳೋ ಪ್ರಶ್ನೆ ಇಲ್ಲ ಅನ್ನುವಂಥದ್ದನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅನ್ನುವಂಥದ್ದು. ಆದರೆ ಏನೇ ಇದ್ರೂ ಕೂಡ ಹೈಕಮಾಂಡ್ ಏನು ಹೇಳುತ್ತೆ ಹಾಗಂತೂ ಕೇಳ್ತೀವಿ ಅನ್ನುವಂಥದ್ದು ಎಲ್ಲೋ ಒಂದು ಕಡೆಯ ಇಬ್ಬರ ಸಂಬಂಧವನ್ನು ಸುಧಾರಿಸುವ ಒಂದು ಗ್ರೀನ್ ಸಿಗ್ನಲ್ ಇದ್ರೂ ಇರಬಹುದು. ಯಾಕಂದರೆ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತು, ಸಿಎಂ ಬದಲಾವಣೆ ಅಂದರೆ ಬದಲಾವಣೆ. ಅಕಸ್ಮಾತ್ ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ನಾವು ನಿರ್ಧಾರ ಮಾಡಿದ್ದೀವಿ ಅಂದರೆ ನಿರ್ಧಾರನೂ ಒಪ್ಪಬೇಕಾಗಂದ್ರೆ ಪಕ್ಷದ ನಿರ್ಧಾರ ನಿಲುವು ಹೈಕಮಾಂಡ್ನ ನಿರ್ಧಾರದ ವಿರುದ್ಧ ಹೋಗಲ್ಲ. ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಆಪ್ತ ವಲಯದಿಂದ ಹೊರಗೆ ನಾವು ಬರಲ್ಲ, ಆದರೆ ಹೇಳಿದ್ಮೇಲೆ ಒಪ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಮುಂದಿನ ತಮ್ಮ ಲೆಕ್ಕಾಚಾರಕ್ಕೂ ಕೂಡ ಅನುಕೂಲ ಆಗಲಿ ಅಂತ ಲೆಕ್ಕಾಚಾರದಲ್ಲಿ ಏನಾದರೂ ಸತೀಶ್ ಜಾರಕಿಹೊಳಿ ಅವರು ಮುಂದೋದ್ರೆ, ಯಾಕಂದರೆ ಅವರಿಗಾಗಲೇ 2028ಕ್ಕೆ ನನ್ನ ಕ್ಲೈಮ್ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ PCC ಪ್ರೆಸಿಡೆಂಟ್ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಯಾರಾದರೂ ಅಧಿಕಾರದ ಬದಲಾವಣೆಯ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಜೊತೆಗೆ ಹೋಗಬೇಕಾಗುತ್ತೆ, ಜೊತೆಗೂಡಿಸ್ಕೊಂಡು ಹೋಗಬೇಕಾಗುತ್ತೆ ಅನ್ನುವಂಥ ಲೆಕ್ಕಾಚಾರದ ದಳವನ್ನು ಏನಾದರೂ ಸತೀಶ್ ಜಾರಕಿಹೊಳಿ ಉಳಿಸಿದ್ರ ಅನ್ನುವಂಥ ಸಹಜವಾದ ಪ್ರಶ್ನೆ ಮತ್ತು ಕುತೂಹಲ ಕೂಡ. ಅರುಣ್.